ಕಥಾ ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಾಶಿವರಾತ್ರಿಯಂದು ಮನೆಗೆ ಕೆಲವು ವಸ್ತುಗಳನ್ನು ತರುವುದರಿಂದ ಶಿವನು ಪ್ರಸನ್ನನಾಗ್ತಾನೆ ಎಂದು ನಂಬಲಾಗಿದೆ. ನೀವು ಸಹ ಶಿವನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮಹಾಶಿವರಾತ್ರಿಯಂದು ಈ 5 ವಸ್ತುಗಳಲ್ಲಿ ಯಾವುದನ್ನಾದರೂ ನಿಮ್ಮ ಮನೆಗೆ ತನ್ನಿ. ಮೊದಲನೆಯದು ಶಿವಲಿಂಗ. ಕೆಲವು ಸ್ಥಳಗಳಲ್ಲಿ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜಿಸಬಾರದು ಎಂದು ಹೇಳುತ್ತಾರೆ. ಆದಾಗ್ಯೂ ಕೆಲವು ಧರ್ಮಗ್ರಂಥಗಳು ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನು ಮನೆಯಲ್ಲಿ ಇಡಬಹುದು ಎಂದು ಹೇಳುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯಂದು ಮನೆಯಲ್ಲಿ ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸೋದ್ರಿಂದ ಭಗವಂತನ ಆಶೀರ್ವಾದ ಸಿಗತ್ತೆ ಎಂದು ನಂಬಲಾಗಿದೆ. ಎರಡನೆಯದು ನಂದಿ ಪ್ರತಿಮೆ. ಶಿವನ ವಾಹನವಾದ ನಂದಿ ಅವನಿಗೆ ತುಂಬ ಪ್ರಿಯ. ಶಿವ ಎಲ್ಲಿರುತ್ತಾನೋ ಅಲ್ಲಿ ನಂದಿಯೂ ಇರಲೇಬೇಕು. ಈ ಕಾರಣಕ್ಕಾಗಿಯೇ ಶಿವನೊಂದಿಗೆ ನಂದಿಯನ್ನು ಪೂಜಿಸಲಾಗುತ್ತೆ. ಮಹಾಶಿವರಾತ್ರಿಯಂದು ನಂದಿ ವಿಗ್ರಹವನ್ನು ಮನೆಗೆ ತರುವುದು ಬಹಳ ಶುಭ ಎಂದು ನಂಬಲಾಗಿದೆ. ಇದರಿಂದ ಶಿವನು ತುಂಬ ಸಂತೋಷ ಪಡುತ್ತಾನೆ ಮತ್ತು ಹಣವನ್ನು ಇಡುವ ಸ್ಥಳದಲ್ಲಿ ನಂದಿ ಪ್ರತಿಮೆಯನ್ನು ಇಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗತ್ತೆ ಎಂದು ನಂಬಲಾಗಿದೆ. ಮೂರನೆಯದು ರುದ್ರಾಕ್ಷಿ. ಶಿವನಿಗೆ ಸೇರಿದ ರುದ್ರಾಕ್ಷಿಯು ಅವನ ಕಣ್ಣೀರಿನಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತೆ. ರುದ್ರಾಕ್ಷಿ ಧರಿಸುವುದನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಅದಕ್ಕಾಗಿಯೇ ಮಹಾಶಿವರಾತ್ರಿಯಂದು ರುದ್ರಾಕ್ಷಿಯನ್ನು ಮನೆಗೆ ತರುವುದು ತುಂಬ ಶುಭವೆಂದು ನಂಬಲಾಗಿದೆ. ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವಾಗ ಕನಿಷ್ಠ 1 ರುದ್ರಾಕ್ಷಿಯನ್ನು ಧರಿಸಿ. ಹೀಗೆ ಮಾಡುವುದನ್ನು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ನಾಲ್ಕನೆಯದು ಬಿಲ್ವಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಇಲ್ಲದೆ ಶಿವಪೂಜೆ ಅಪೂರ್ಣ ಎಂದು ನಂಬಲಾಗಿದೆ. ಪೂಜಾ ಸಾಮಗ್ರಿಗಳಲ್ಲಿ ಇದು ಇರುವುದು ಬಹಳ ಮುಖ್ಯ ಎಂಬುದನ್ನು ಗಮನಿಸಿ. ಮಹಾಶಿವರಾತ್ರಿಯಂದು ನೀವು ಶಿವನಿಗೆ ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಿ ಮನೆಗೆ ತಂದರೆ ನಿಮಗೆ ಸಂಪೂರ್ಣ ಆಶೀರ್ವಾದ ಸಿಗತ್ತೆ ಎಂದು ನಂಬಲಾಗಿದೆ. ಐದನೆಯದು ಮಹಾಮೃತ್ಯುಂಜಯ ಯಂತ್ರ. ಶಾಸ್ತ್ರಗಳ ಪ್ರಕಾರ ಮಹಾಮೃತ್ಯುಂಜಯ ಯಂತ್ರವನ್ನು ಮನೆಯಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗಿದೆ. ಮಹಾಶಿವರಾತ್ರಿಯಂದು ಮನೆಯಲ್ಲಿ ಮಹಾಮೃತ್ಯುಂಜಯ ಯಂತ್ರವನ್ನು ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಇದು ಅನಾರೋಗ್ಯ, ಭಯ ಮತ್ತು ಆರ್ಥಿಕ ತೊಂದರೆಗಳಿಂದ ಮುಕ್ತವಾಗುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಕಥಾ ಸಂಪದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.